ಎಲ್ರಿಗೂ ನಮಸ್ಕಾರ. ಇವತ್ತು ಶುಕ್ರವಾರ ಬೆಳಗ್ಗೆನೇ ಎದ್ದು ಬ್ರಷ್ ಮಾಡಿಕೊಂಡು ಮೊದಲು ಎನರ್ಜಿ ಡ್ರಿಂಕ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ಸೊಪ್ಪು ಬಂತು, ಸ್ವಲ್ಪ ಪುದೀನ, ಮೆಂತೆ ಮತ್ತು ಅರ್ಬೆ ಸೊಪ್ಪು ತೊಗೊಂಡೆ. ಎನರ್ಜಿ ಡ್ರಿಂಕಿನ ವಿಡಿಯೋ ಆಲ್ರೆಡಿ ನಾನು ಹಾಕಿದ್ದೀನಿ, ನೋಡಿ. ಅದು ನಿಜವಾಗ್ಲೂ ತುಂಬ ಬೆನಿಫಿಟ್ ಇದೆ ಹೆಣ್ಮಕ್ಳಿಗೆ ಬೆಳಗ್ಗೆನೇ ಆ ಎನರ್ಜಿ ಡ್ರಿಂಕ್ ಕುಡಿಯೋದ್ರಿಂದ. ಟಿಫನಿಗೆ ಸೋಯಾ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೋಯಾನ ಬಿಸಿ ಬಿಸಿ ನೀರಲ್ಲಿ ಹಾಕಿ ಕುದಿಸ್ಕೊಂಡಿದ್ದೆ. ಈಗ ಅದನ್ನು ತಣ್ಣಗಾದ್ಮೇಲೆ ತೆಗೆದು ತಣ್ಣೀರಲ್ಲಿ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಡು ಅದನ್ನು ಹಿಂಡಿ ತಕ್ಕೋಬೇಕು. ಯಾಕಂದರೆ ಅದು ಸ್ವಲ್ಪ ಕಹಿ ಅಂಶನೂ ಇರುತ್ತೆ, ಹಾಗಾಗಿ ಬಿಸಿನೀರಲ್ಲಿ ಚೆನ್ನಾಗಿ ಹಾಕಿ ಹಿಂಡಿ ತಕ್ಕೋಬೇಕು. ಒಣಮೆಣಸನ್ನ ನೆನೆಸಿಟ್ಟಿದ್ದೆ ಆಗಲೇ ಒಂದು 6. ಬಿರಿಯಾನಿ ಎಲೆ ಪಾಟಲ್ಲೇ ಬೆಳೆಸಿದ್ದೆ, ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಗ್ಯಾಸ್ ಮೇಲೆ ಪಾತ್ರೆ ಚೆನ್ನಾಗಿ ಕಾದಿದೆ. ಕಾದ್ಮೇಲೆ ಅದಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ತಕ್ಷಣ ಅದಕ್ಕೆ ಏಲಕ್ಕಿ, ಲವಂಗ, ಚಕ್ಕೆ, ಚಕ್ಕರ್ ಮೊಗ್ಗು, ಪಲಾವ್ ಎಲೆ ಮತ್ತು ಬಿರಿಯಾನಿ ಎಲೆ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಬೆಂದ ತಕ್ಷಣವೇ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮಾಟೆ ಹಣ್ಣು ಹಾಕ್ಕೊಂಡಿದ್ದೀನಿ. ನಾನು ಬರೀ 1.5 ಕಪ್ ಅಕ್ಕಿದು ಮಾಡ್ತಾಯಿದ್ದೀನಿ. ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಬೇಯೋದ್ರೊಳಗೆ ಇಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ನೆನೆಸಿದ್ನಲ್ಲ ಒಣಮೆಣಸಿಕಾಯಿ, ಅದನ್ನು ಮಿಕ್ಸಿ ಮಾಡ್ಕೊತೀನಿ. ಈಗ ಟೊಮಾಟೆ ಬೆಂದಿದೆ, ಅದರಲ್ಲಿ ಸೋಯಾ ಚಂಕ್ಸ್ ಹಾಕಿ ರುಬ್ಬಿರೋ ಮಸಾಲೆನ ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು 2-3 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು. ಒಂದು 3 ಟೀ ಸ್ಪೂನು ಗಟ್ಟಿ ಮೊಸರು ಹಾಕಿದ್ದೀನಿ. ಆಮೇಲೆ ಒಂದು ಅರ್ಧ ಟೀ ಸ್ಪೂನು ಬಿರಿಯಾನಿ ಮಸಾಲ ಹಾಕಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ಮೇಲೆ ನಾನು ಆಲ್ರೆಡಿ ಅಕ್ಕಿ ತೊಳೆದಿಟ್ಟಿದ್ದೀನಿ. ಈ ಕಡೆ 3 ಗ್ಲಾಸು ಬಿಸಿನೀರು ಇಡ್ತಾಯಿದ್ದೀನಿ. 1.5 ಗ್ಲಾಸಿಗೆ 3 ಗ್ಲಾಸೇ ಹಾಕ್ತೀನಿ, ಯಾಕಂದರೆ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತೊಳೆದಿಟ್ಟಿರೋ ಅಕ್ಕಿ ಹಾಕ್ಕೊಂಡೆ. ಅಕ್ಕಿನ ನಿಧಾನಕ್ಕೆ ಬೇಯಿಸಬೇಕು, ಯಾಕಂದರೆ ಅದು ಪುಡಿ ಆಗಿಬಿಡುತ್ತೆ ನಾವು ಚಮಚದಿಂದ ಮಿಕ್ಸ್ ಮಾಡಬೇಕಾದ್ರೆ. ಈಗ ಕಾದಿರೋ ನೀರನ್ನು ಹಾಕಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಆದರೆ ಕೆಳಗೆ ಹತ್ಕೋಬಾರ್ದು, ಆ ಥರ ಒಂದು ಸ್ವಲ್ಪ ನೋಡ್ತಾನೇ ಇರಬೇಕು. ಅಷ್ಟೊತ್ತಿಗೆ ತಿಂಡಿ ಮಾಡಿದ್ದೊಂದೆರಡು ಪ್ಲೇಟ್ ಇತ್ತು, ಬೆಳಗ್ಗೆ ಹಿಂದ್ಗಡೆ ಗಾರೆ ಎಲ್ಲ ತೊಳೆದ್ಬಿಟ್ಟೆ. ಆಗಲೇ ಬಿರಿಯಾನಿ ಆಗಿದೆ, ಸೋಯಾ ಬಿರಿಯಾನಿ ಆಗಿದೆ. ಸ್ವಲ್ಪನೂ ಹತ್ತಿರಲ್ಲ, ಸ್ವಲ್ಪ ನೀರಿದೆ. ನೀರಿದ್ದಾಗೇ ಅದಕ್ಕೆ ಸಣ್ಣ ಉರಿ ಮಾಡಿ ಗ್ಯಾಸನ್ನು ಒಂದು ಪ್ಲೇಟ್ ಮುಚ್ಚಿಬಿಡಿ. ಈಗ ಅರಳಿದೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಆ ಬಿಸಿ ಹಬೆಯಲ್ಲೇ ಚೆನ್ನಾಗಿ ಅದು ಮಸಾಲೆ ಎಲ್ಲ ಹೊಂದ್ಕೊಳ್ಳೋಕ್ಕೆ ಅದರಲ್ಲೇ ಬಿಟ್ಬಿಡಬೇಕು. ಈ ಕಡೆ ಈರುಳ್ಳಿ ಮೊಸರು ಮಾಡ್ಕೊತಾ ಇದ್ದೀನಿ. ಸೌತೆಕಾಯಿ ಇಲ್ಲದಾಗ ಈ ಥರ ಈರುಳ್ಳಿ ಮೊಸರು ಮಾಡ್ಕೊಬಿಡ್ತೀನಿ. ಗಟ್ಟಿ ಮೊಸರಿಗೆ ಒಂದು ಈರುಳ್ಳಿ ಹಾಕಿ ಉದ್ದಕ್ಕೆ ಹೆಚ್ಕೊಂಡು ಅದನ್ನು ಕೈಯಿಂದ ಪುಡಿ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಈರುಳ್ಳಿ ಮೊಸರು ರೆಡಿ ಆಯಿತು. ಇದು ತುಂಬ ಚೆನ್ನಾಗಿರುತ್ತೆ ಪಲಾವು ಎಲ್ಲದಕ್ಕೂ ಅಷ್ಟೇ ಈರುಳ್ಳಿ ಮೊಸರು. ಸೋಯಾ ಬಿರಿಯಾನಿ ರೆಡಿ ಆಯಿತು. ನೀವು ಒಂದು ಸಲ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ. ಹಾಗೆ ನಾನು ಕೂಡ ತಿಂಡಿ ತಿಂದುಬಿಡ್ತೀನಿ, ಲೇಟ್ ಆಗುತ್ತೆ ಪೂಜೆ ಇಲ್ಲ ಅಂತ ಹೇಳಿ. ತಿಂಡಿ ತಿಂದಾಯಿತು. ನಾಳೆ ತಿಂಡಿಗೆ ಅಂತ ದೋಸೆ ನೆನೆಸ್ತಾ ಇದ್ದೀನಿ. ನಾನು ಆ ಗ್ಲಾಸಿಂದ 2 ಗ್ಲಾಸ್ ಅಕ್ಕಿ ತೊಗೊಂಡು ಅರ್ಧ ಗ್ಲಾಸು ಉದ್ದಿನಬೇಳೆ ಹಾಕಿದ್ದೀನಿ, 1 ಸ್ಪೂನ್ ಕಡಲೆಬೇಳೆ ಹಾಕಿದ್ದೀನಿ, ಅರ್ಧ ಟೀ ಸ್ಪೂನ್ ಮೆಂತ್ಯ ಹಾಕಿದ್ದೀನಿ. ಅವಲಕ್ಕಿ ಇಲ್ಲದೇ ಇರೋ ಕಾರಣ ಸ್ವಲ್ಪ ಅನ್ನ ಹಾಕ್ಕೊಂಡ್ರೆ ಆಯಿತು ಅಂತ ಬಿಟ್ಟಿದ್ದೀನಿ. ಚೆನ್ನಾಗಿ 3 ನೀರು ತೊಳೆದು ಅದನ್ನು ಒಂದು ಕಡೆ ಇಟ್ಬಿಡ್ತೀನಿ. ಸಂಜೆ 6 ಗಂಟೆ ಮೇಲೆ ರುಬ್ತೀನಿ, ಆವಾಗ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ದೋಸೆಗೆ. ಈಗ ಮೊದಲು ನೆಲ ಒರೆಸ್ಕೊಬಿಡ್ತೀನಿ. ನೀರಿಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಬಿಳಿ ಸಾಸಿವೆ ಹಾಕಿದ್ದೀನಿ. ಒಂದೊಂದು ಸಲ ಒಂದೊಂದು ಥರ ಹಾಕ್ತೀನಿ. ಅಮಾವಾಸ್ಯೆ ಹುಣ್ಣಿಮೆ ಬೇರೆ, ಶುಕ್ರವಾರ ಬೇರೆ, ಸೋಮವಾರ ಬೇರೆ, ಈ ಥರ. ಸ್ನಾನ ಎಲ್ಲ ಆಯಿತು. ಸ್ನಾನ ಮಾಡಿ ಬಂದು ಪೂಜೆ ಸಾಮಾನೆಲ್ಲ ಬೆಳ್ಕೊಂಡೆ. ಆ ಪೂಜೆ ಸಾಮಾನು ನಾನು ಸ್ವಲ್ಪನೇ ಇಟ್ಕೊಂಡಿದ್ದೀನಿ, ಯಾಕಂದರೆ ತುಂಬ ಇಟ್ಕೊಂಡಿದ್ದೆ. ಎಲ್ಲ ತೆಗೆದು ಎಷ್ಟು ಬೇಕು ಅಷ್ಟೇ ಇಟ್ಕೊಂಡಿದ್ದೀನಿ ಅಚ್ಚುಕಟ್ಟಾಗಿ. ಪಾಟಲ್ಲಿ ಗರಿಕೆ ಬಿಟ್ಟಿತ್ತು, ಗರಿಕೆ ಕಿತ್ಕೊತಾ ಇದ್ದೀನಿ, ಒಂದು 21 ಗರಿಕೆನ. ಆಮೇಲೆ ಮುಂದೆ ಪಾಟಲ್ಲಿ ತುಳಸಿ ಸ್ವಲ್ಪ ಒಣಗಿಬಿಟ್ಟಿತ್ತು, ಅದನ್ನು ಬುಧವಾರ ಕಿತ್ತುಬಿಟ್ಟಿದ್ದೆ. ಅದಕ್ಕೆ ಇವತ್ತು ತುಳಸಿ ಗಿಡ ನೆಟ್ಟು ಅದಕ್ಕೆ ಪೂಜೆ ಮಾಡೋಣ ಅಂತ ಹೇಳಿ ಒಂದು ತುಳಸಿ ಸಸಿನ ಕಿತ್ಕೊಂಡಿದ್ದೀನಿ. ಇವತ್ತಿನ ಶುಕ್ರವಾರದ ನನ್ನ ಪೂಜೆ ಆಯಿತು ಫ್ರೆಂಡ್ಸ್. ನೈವೇದ್ಯಕ್ಕೆ ಮೊಸರು ಸಕ್ಕರೆ ಇಟ್ಟಿದ್ದೀನಿ. ಅಲ್ಲಿ ಜನ ಎಲ್ಲ ಕೂತಿರ್ತಾರೆ, ಹಾಗಾಗಲ್ಲ ನನಗೆ ಅಲ್ಲಿ ತೋರ್ಸೋಕ್ಕಾಗಲ್ಲ ತುಳಸಿ ಹತ್ರ ಅಂತ ತೋರಿಸಿಲ್ಲ. ಆವಾಗಲೇ 12:15 ಆಗೋಯಿತು. ತಿಂಡಿ ಅಂತೂ ಬೆಳಗ್ಗೆನೇ ತಿಂದಿದ್ದೀನಿ, ಯಾಕಂದರೆ ನನಗೆ ಇಷ್ಟೋ ತನಕ ಇರೋಕ್ಕೆ ಆಗಲ್ಲ. ನನಗೆ ಸ್ವಲ್ಪ ತುಂಬ ವೀಕ್ನೆಸ್ ಆಗಿಬಿಡ್ತೀನಿ. ಬೆಳಗ್ಗೆ ಸೊಪ್ಪಿತ್ತಲ್ಲ, ಅದನ್ನು ಸ್ವಲ್ಪ ತಾಳ್ಸಿಟ್ಬಿಡೋಣ ಅಂತ ಬಂದೆ. ಇಲ್ಲಾಂದರೆ ಮತ್ತು ಸಂಜೆ ಒಳಗೆ ಬತ್ತು ಹೋಗ್ಬಿಡುತ್ತೆ. ಬೆಳಗ್ಗೆ ಹಸಿ ಬಟ್ಟೆ ಮಾಡಿ ಹೊಚ್ಚಿಟ್ಟಿದ್ದೆ,
ಸ್ವಲ್ಪ ಅದ್ರ ಜೊತೆಗೆ ಹುರುಳಿಕಾಳು ಕೂಡ ಹಸ್ ಮಾಡಿ ನೆನೆಸಿಟ್ಬಿಡೋಣ ಮೊಳಕೆ ಕಾಳು ಸಾರಿಗೆ ಅಂತ ಹೇಳಿ. ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಥ್ಯಾಂಕ್ ಯು.